ನರೇಂದ್ರ ಮೋದಿ ಅವರಿಗೆ ಕೆಲವೊಂದು ಮಂದಿ ಮನ್ಯಾಗ ಕೂತಾರ ಸಟ್ಕೊಂಡು. ನಮ್ಮಲ್ಲಿ ಜಗಳ ಇತ್ತು ಬಿಜಾಪುರದಾಗ, ನಮ್ಗ ರಮೇಶ್ ಡಿಸಿಮ್ ಇತ್ತು. ನಾ ಹೇಳ್ದೆ, ನಾವು ಜಗಳಾಡಿ ಭಾರತ ಹಿಂಗಾಗ್ಯದ. ನಾನು ನನ್ನ ಧರ್ಮದ ರಕ್ಷಣೆಗಾಗಿ, ನನ್ನ ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಆರಿಸಿ ಕಳಿಸ್ಬೇಕಾದದ್ದು ನನ್ನ ಧರ್ಮ. ಹೊರಗೆ ಬರ್ಬೇಕು, ಯಾರ್ಯಾರು ಮನೆ ಕೂತಿರಲ್ಲ ನೀವು. ಅಪ್ಪ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ. ಹೇಗಿದ್ರೆ ಎಲ್ಲರೂ ಕೂಡ ಹೋಗ್ಬೇಕು. MLA ಹಿಡಿಬೇಕು, ಮಗ ಕಾಂಗ್ರೆಸ್ಗೆ ಸೇರ್ಪಡೆ, ಅಪ್ಪ ಮನೆಯಲ್ಲಿ ಆರಾಮಿಲ್ಲ. ನಾನು ಶಿವರಾಮ್ ಹೆಬ್ಬಾರ್ ಇಬ್ರು ದೋಸ್ತರೇ. ಅವ್ರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು, ನಾ ಬಿಜಾಪುರ ಜಿಲ್ಲಾಧ್ಯಕ್ಷ ಇದ್ದೆ. ನಾ ಶಿವರಾಮ್ ಹೆಬ್ಬಾರ್ ಕೇಳಕ್ ಬಯಸ್ತಾ ಇದ್ದೀನಿ, ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ? ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ? ಯಾವ ಪುಣ್ಯಾತ್ಮ 500 ವರ್ಷದಿಂದ ಲಕ್ಷಾಂತರ ಸಾಧು ಸಂತರು, ಕಾರ ಸೇವಕರು, ಹಿಂದೂ ಕಾರ್ಯಕರ್ತರು ಅಯೋಧ್ಯ ರಾಮ ಮಂದಿರ ಆಗ್ಬೇಕಂತೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಬಂಧುಗಳೇ.